ನಮ್ಮೂರಿಗೆ ದೈವ ನುಡಿದ್ದೇ ಕೊನೆ ಮಾತು. ದೈವದ ಮೀರಿ ಯಾರೂ ಹೋಗ್ಕಿಲ್ಲ. ಅಥೂ ಮೀರಿ ಯಾರು ದೈವದ ಕಾರಣಿಕದ ಬಗ್ಗೆ ಪ್ರಶ್ನೆ ಮಾಡ್ರೆ, ನಮ್ಮ ದೈವದ ವಿರುದ್ಧ ಹೋರೆ ಅವ್ರ ಪರಿಸ್ಥಿತಿ ಏನಾತ್? ಅದಕ್ಕೆ ಉದಾಹರಣೆ ಈ ಕತೆ. ಹೇ ಬ್ರೋ, ಹೇಗಿದ್ಯಾ? ಹೇಗಿದ್ಯಾ? ಬಾ ಒಳಗಪ್ಪ. ಊರು ಚೇಂಜ್ ಆಯ್ತಲ್ಲ, ಮೊದ್ಲಿನ ಕಣಗಿಲ್ಲ, ಮರ ಎಲ್ಲ ಕಡ್ದು. ಹೌದು ಮಾರೆ. ಜರ್ನಿ ಎಲ್ಲ ಹೆಂಗಾಯ್ತು? ಟಯರ್ಡ್ ಆಯ್ತು ಸ್ವಲ್ಪ. ಲೇಟ್ ಆಯ್ತಲ್ಲ? ಬಸ್ಸಿನ ಟೈರ್ ಪಂಚರ್ ಆಯ್ತಾ, ಅದಕ್ಕೆ ಲೇಟ್ ಆಯ್ತು. ಕಡೆಗೆ ಫ್ರೆಂಡಿಗೆ ಸ್ಕೂಟಿಗೆ ತಗೋಬೇಕು ನಾ ಫೋನ್ ಮಾಡ್ನಾ, ಕಡೆಗೆ ಈಗ ನಾಳೆ ಅದನ್ನು ವಾಪಸ್ ಕೊಡ್ಕ, ಅದೊಂದು ಕೆಲಸ ಆಯ್ತು. ಅದೊಂದು ಕೆಲಸ ಮಾಡ್ಕೊಂಡೇ ಬಂದ್ಯಾ? ಈಗ ಪಟ್ಟು ಫ್ರೆಶ್ ಅಪ್ ಆಗಿ ಬನ್ನ, ಊಟಕ್ಕೆಲ್ಲ ರೆಡಿ ಮಾಡಿಸ್ತೆ. ಬಿಸಿನೀರು ಇತ್ತಲ್ಲ? ಹಾಂ ಹೌದು ಇತ್ತು. ಬಾ ಬಿಡು. ಕರೆಂಟ್ ಹೋಯ್ತಲ್ಲ ಮಾರ. ಅಣ್ಣ 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 ಅಣ್ಣ, ಯಬ್ಬಾ ಹೆದರ್ಸ್ದೆಲ್ಲ ಮಾರ. ಈ ಹಳ್ಳದ ಮಳೆಯಿಂದ ಕರೆಂಟು ನಿಲ್ಲೋದಿಲ್ಲ ಆಯ್ತು ಸತ್ತು ಇಲ್ಲಿ. ಅದೆಂಥದ್ದು? ಎಂತಾಯ್ತಾ? ಅದೆಂಥ ಸೌಂಡ್ ಬಂತಪ್ಪ. ಸೌಂಡ್ ಬಂತ? ಎಂಥ ಶಬ್ದ ಆಯ್ತಪ್ಪ. ತಡಿ, ಎಂತದ? ಎಂದಾಯ್ತಾ? ಸೌಂಡ್ ಕೇಳ್ತಪ್ಪ. ಸೌಂಡ್ ಎಂತ ಸೌಂಡ್? ಗೆಜ್ಜಿ ಸೌಂಡ್. ಹಾಂ, ಗೆಜ್ಜಿ ಸೌಂಡ್. ಗೆಜ್ಜಿ ಸೌಂಡ್. ಒಂದು ವಿಷಯ ಹೇಳ್ಕಿದ್ದಿದ್ದು. ಎಂತ? ಅದು ದೈವ ಮನೆಯನ್ನು ಪ್ರತಿಷ್ಠಾಪನೆ ಎಲ್ಲ ಆಗಲಿಲ್ಲಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ತೊಂದರೆಗಳೆಲ್ಲ ಆಗ್ತಾ ಇತ್ತು ದಿನ ದಿನ. ಸುಮಾರು ಜನರಿಗೆ ಅದೇ ಥರ ಗೆಜ್ಜೆ ಶಬ್ದ ಕೇಳ್ತಾ ಇತ್ತು, ನನಗೂ ಕೇಳಿದ್ದೆ. ಎಂತ ಇಲ್ಲ, ಸಮ ಆಗ್ತದೆ ಅಷ್ಟೇ, ಸ್ವಲ್ಪ ದಿನ ಅಷ್ಟೇ ಆಯ್ತಾ. ಅದೇ ಟೆನ್ಷನ್ ಮಾಡ್ಕೊಬೇಕು ಹೋಗ್ಬೇಡ. ಹಾಂ ಹಾಂ, ನಿಂಗೂ ಕೇಳ್ತಾ? ಎಂತ ಕಾಮ. ಅಣ್ಣ ನಾವತ್ತೆ ಅಣ್ಣ ಇದೆಂತ? ಇದೆಂತ ಮಕ್ಕಳೇ, ಸಚಿನ್ ಎಂಬ ಹುಡುಗನ ಪತ್ತದೇ ಪತ್ತೆ. ನನಗೆ ಅದೇ ಆಗ್ತಲ್ಲ ಮಕ್ಕಳೇ. ಇದು ಅರವಿಂದ ಇಲ್ಲಿ ಬಾ ಮಗ, ಇಲ್ಲಿ ಬಾ ಮಗ, ಒಂಚೂರು ಇಲ್ಲಿ ಬಾ. ಮತ್ತೆಂತ ಕಲ್ಲ ಮಗ ಕರದ್ದು, ಇದೇನು ಮನೆ ಕೆಲಸ ಒಂದು ಆದಷ್ಟು ಬೇಗ ಮಾಡಿಯ. ಬರೀ ಊರಾಗೆಲ್ಲ ಭಾಳ ರಗಡಿ ಅದು ಇದು ಕಿರಿಕಿರಿ ಆಗ್ತೈತಿ. ಊರಿಗೆಲ್ಲ ಅದೇ ಈಗ ಕೆಲಸ ಆದಷ್ಟು ಬೇಗ ಮುಗಿದ್ರು ಊರಿಗೆ ಒಳ್ಳೇದಂತಂದು ಹೇಳಿರೋ ಜೋಯಿಸು. ಅದರಿಂದ ಅದನ್ನೊಂದು ಬೇಗ ಮುಗಿಸಿ ಮಗ. ಹೇಳ್ತಿ ಹೇಳ್ತಿ ಅಂತ.
ಹಲೋ ಭಟ್ರೆ. ಹಾಂ ಅರವಿಂದ ಹೇಳಿ. ಮತ್ತದೇ ಥರ ಆತಿತ್ತು. ಎಂಥ ಸೂಚನೆ ಕೊಡ್ತಿತ್ತು ಈ ಸಲ? ಬೇಗ ಹೇಳಿ. ಒಂದು ನಿಮಿಷ ಇರು. ಮತ್ತೆ ಕಂಟಕ ಆವರಿಸ್ಕೊಂಡಿದ್ದೆ. ಆದರೆ ಈ ಸಲ ಕಂಟಕ ಇಪ್ಪತ್ತು ನಿನ್ನ ತಮ್ಮ ಸಚಿನ್ನಿಂದ. ಎಂತ? ಸಚಿನ? ಹೌದು ಅರವಿಂದ, ಸಚಿನ ಏನೋ ಕಂಟಕ ತಗೊಬತ್ತಿದ್ದ. ಅವ ಹಾಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಭಟ್ರೆ. ಅವ ಆ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಸುಳ್ಳು ಹೇಳೋ ದೈವ ಸುಳ್ಳು ಹೇಳೋದಿಲ್ಲ ಅರವಿಂದ. ನಿನ್ನ ಕೈಲಿ ಕೆಲಸ ಮಾಡೋಕ್ಕಾಗ್ತಾ, ತಮ್ಮ ನಿನ್ನ ಕಳ್ಕೊಂಬಕ್ಕಾಗ್ತಾ ಇಲ್ಲ. ಈ ಧರ್ಮ ಕೆಲಸ ನನಗೆ ಸಿಕ್ಕಿತ್ತಂದಮೇಲೆ ನಾನು ಯಾರನ್ನ ಕಳ್ಕೊಂಬುಸಿದ್ದ. ನಮ್ಮ ಜಾಗ ಉಳಿಕ, ನಮ್ಮ ದೈವ ನೆಮ್ಮದಿಯಾಗಿರ್ಕ, ಅದೇ ನನ್ನ ಗುರಿ. ಹೇಳಿ ಭಟ್ರೆ, ಎಂತ ಮಾಡ್ಕೀಗ? ಇದಕ್ಕೆಲ್ಲ ಇಪ್ಪದ ಒಂದೇ ದಾರಿ, ಅವನು ಸಾಯಲೇಬೇಕು. ಸರಿ, ಅವನ ಇನ್ನು 3 ದಿನದಲ್ಲಿ ಊರಿಗೆ ಬರ್ತಾ ಇದ್ದ. ಆವಾಗ ಕೆಲಸ ಮುಗಿಸ್ದೆ.